Hello friends, once again welcome back to my channel. Today we are going to solve the question answers from the 9th standard social science part 2. It's a revised syllabus. The chapter name from the history part. Chapter name is Modern Europe. ಈ ದಿನ ನಾವು 9ನೇ ತರಗತಿಯ ಸಮಾಜ ಭಾಗ 2 ಇದರೊಳಗಡೆ ಇತಿಹಾಸ ವಿಭಾಗದಲ್ಲಿ ಅಧ್ಯಾಯ 19 ಯುರೋಪ್ ಮಧ್ಯಯುಗ ಮತ್ತು ಆಧುನಿಕ ಯುಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರು ಸಮಾಜದ ಪ್ರಶ್ನೋತ್ತರಗಳು ಅರ್ಥ ಆಗೋದಿಲ್ಲ, ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿಬಿಟ್ಟು ಹಾಗಾಗಿಬಿಟ್ಟು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಯತ್ನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. Move on to the first main, that is from the exercises. The first main is fill in the blanks with the suitable words. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. Renaissance means rebirth or reawakening. ಅಂದರೆ ಪುನರ್ಜೀವನ ಅಂತ ಅಂದರೆ ಏನು ಅಂತ ಹೇಳಿ. Petrarch is called the father of Renaissance. ಪುನರ್ಜೀವನದ ಜನಕ ಪೆಟ್ರಾರ್ಕ್. ಮೂರನೇ ಪ್ರಶ್ನೆ, ಫಾಲೋವರ್ಸ್ ಆಫ್ ದ ಮಾರ್ಟಿನ್ ಲೂಥರ್ ಆರ್ ಪ್ರೊಟೆಸ್ಟೆಂಟ್. ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ ಅಂತ ಕರೀತಾರೆ. The leader of the counter reformation movement was Ignatius Loyola. ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಯಾರು? ಇಗ್ನೇಷಿಯಸ್ ಲಯೋಲಾ. Then the fifth one is, okay, this is the old textbook and this one is the revised textbook. So in the revised textbook, the fill in the blank, the question is, the industrial revolution started in England in the 18th century. ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಎಲ್ಲಾಯಿತು ಅಂತ ಅಂದರೆ ಇಂಗ್ಲೆಂಡ್ 18ನೇ ಶತಮಾನದಲ್ಲಿ. ಇದು ಟೆಕ್ಸ್ಟ್ ಬುಕ್ಕು ಹಳೆಯದು, ಬಟ್ ಕ್ವಶನ್ ಆ್ಯಡ್ ಮಾಡಿದ್ದಾರೆ ಹೊಸ ಪರಿಷ್ಕೃತ ಸಿಲೆಬಸಲ್ಲಿ. ಈ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಮೇನ್ ಈಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಫಸ್ಟ್ ಕ್ವಶನ್ ಈಸ್, ವಾಟ್ ವರ್ ದ ಕಾನ್ಸಿಕ್ವೆನ್ಸಸ್ ಆಫ್ ರಿಲಿಜಿಯಸ್ ರಿಫಾರ್ಮೇಷನ್. ಧಾರ್ಮಿಕ ಸುಧಾರಣೆಯ ಪರಿಣಾಮಗಳು ಯಾವ್ದು? ದ ಆನ್ಸರ್ ಈಸ್, the religious reformation led to the division of Christianity into the three sections: Catholic, Orthodox, and Protestant. Many European kings became liberated from the hold of the Pope, leading to a significant rise in the nationalism. ಅಂದರೆ ಧಾರ್ಮಿಕ ಸುಧಾರಣೆಯು ಕ್ರಿಶ್ಚಿಯನ್ ಧರ್ಮವನ್ನು 3 ಪಂಥಗಳಾಗಿ ವಿಭಜಿಸಲು ಕಾರಣ ಆಯಿತು: ಕ್ಯಾಥೋಲಿಕ್, ಆರ್ಥೋಡಾಕ್ಸ್ ಮತ್ತು ಪ್ರೊಟೆಸ್ಟೆಂಟ್. ಅನೇಕ ಯುರೋಪಿಯನ್ ರಾಜರು ಪೋಪ್ನ ಹಿಡಿತದಿಂದ ಮುಕ್ತರಾದರು. ಇದು ರಾಷ್ಟ್ರೀಯತೆಯ ಒಂದು ಗಮನಾರ್ಹ ಏರಿಕೆಗೆ ಕಾರಣ ಆಯಿತು. The wealth confiscated from the church was redirected toward economic development, and the movement eventually forced the Catholic Church to undergo its own counter-reformation. ಚರ್ಚ್ನಿಂದ ಮುಟ್ಟುಗೋಲು ಹಾಕಿಕೊಂಡ ಸಂಪತ್ತನ್ನು ಆರ್ಥಿಕ ಅಭಿವೃದ್ಧಿಯ ಕಡೆಗೆ ತಿರುಗಿಸಲಾಯಿತು. ಮತ್ತೆ ಈ ಚಳುವಳಿಯು ಅಂತಿಮವಾಗಿ ಕ್ಯಾಥೋಲಿಕ್ ಚರ್ಚ್ ತನ್ನದೇ ಆದ ಕೌಂಟರ್ ರಿಫಾರ್ಮೇಷನ್ಗೆ ಒಳಗಾಗುವಂತೆ ಒತ್ತಾಯಿಸಿತು. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ವರ್ ದ ರೀಸನ್ ಫಾರ್ ದ ಜಿಯೋಗ್ರಾಫಿಕಲ್ ಎಕ್ಸ್ಪ್ಲೋರೇಷನ್. ಭೌಗೋಳಿಕ ಪರಿಶೋಧನೆಗಳಿಗೆ ಕಾರಣ ಏನು? ದ ಆನ್ಸರ್ ಈಸ್, ವೆನ್ ದ ಟರ್ಕ್ಸ್ ಕನ್ಕ್ವೈರ್ಡ್ ಕಾನ್ಸ್ಟಾಂಟಿನೋಪಲ್ ಇನ್ 1453, ದೇ ಕಂಟ್ರೋಲ್ಡ್ ದ ಟ್ರೇಡ್ ಗೇಟ್ಸ್, forcing Europeans to find new sea routes to India to avoid high spice cost. ಅಂದರೆ 1453ರಲ್ಲಿ ತುರ್ಕರು ಕಾನ್ಸ್ಟಾಂಟಿನೋಪಲ್ನ ವಶಪಡಿಸಿಕೊಂಡಾಗ ಅವರು ವ್ಯಾಪಾರದ ದ್ವಾರಗಳನ್ನು ನಿಯಂತ್ರಿಸಿದರು. ಇದರಿಂದಾಗಿ ಯುರೋಪಿಯನ್ನರು ಹೆಚ್ಚಿನ ಮಸಾಲೆ ವೆಚ್ಚಗಳನ್ನು ತಪ್ಪಿಸಲು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕುವಂತೆ ಒತ್ತಾಯಿಸಲಾಯಿತು. ಸ್ಪೇನ್ and Portugal were ambitious to compete with Arabs in trade, and there was a strong desire to spread Christianity. ಅಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ ವ್ಯಾಪಾರದಲ್ಲಿ ಅರಬ್ಬರೊಂದಿಗೆ ಸ್ಪರ್ಧಿಸಲು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ವು, ಮತ್ತೆ ಕ್ರಿಶ್ಚಿಯನ್ ಧರ್ಮವನ್ನು ಹರಡಲು ಬಲವಾದ ಬಯಕೆ ಇತ್ತು. Scientific advancements such as the Marinus compass and astrolabe, then along with the general curiosity about fertile places like China also fueled these voyages. ಅಷ್ಟೇ ಅಲ್ಲದೆ ನಾವಿಕರ ದಿಕ್ಸೂಚಿ ಮತ್ತು ಅಸ್ಟ್ರೋಲೇಬ್ನಂತಹ ವೈಜ್ಞಾನಿಕ ಪ್ರಗತಿಗಳು ಚೀನಾದಂಥ ಫಲವತ್ತಾದ ಸ್ಥಳಗಳ ಬಗ್ಗೆ ಸಾಮಾನ್ಯ ಕುತೂಹಲದ ಜೊತೆಗೆ ಈ ಪ್ರಯಾಣಗಳಿಗೆ ಇಂಧನವನ್ನು ಸಹ ನೀಡಿದ್ವು. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆರ್ ದ ವಾಟರ್ ಕಲರ್ ಪೇಂಟಿಂಗ್ ಆಫ್ ಲಿಯೋನಾರ್ಡ್ ದ ವಿನ್ಸಿ. ಲಿಯೋನಾರ್ಡ್ ದ ವಿನ್ಸಿಯ ಮುಖ್ಯ ವರ್ಣಚಿತ್ರಗಳು ಯಾವುವು? ದ ಆನ್ಸರ್ ಈಸ್, Leonardo da Vinci
ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಸ್ಟ್ ಆಫ್ ದ 16th century. 16ನೇ ಶತಮಾನದ ಒಂದು ಪ್ರಮುಖ ಕಲಾವಿದರಲ್ಲಿ ಲಿಯೋನಾರ್ಡೋ ದ ವಿಂಚಿಯವರು ಸಹ ಒಬ್ಬರಾಗಿದ್ರು. ಹಿ ಈಸ್ ಫೇಮಸ್ ಫಾರ್ ದ ಲಾಸ್ಟ್ ಸಪ್ಪರ್ ಆ್ಯಂಡ್ ಮೊನಾಲಿಸಾ. ಅವರ ಒಂದು ವರ್ಣಚಿತ್ರಗಳಲ್ಲಿ ಫೇಮಸ್ ಆಗಿರುವಂಥದ್ದು ಲಾಸ್ಟ್ ಸಪ್ಪರ್ ಆ್ಯಂಡ್ ಮೊನಾಲಿಸಾ. ಎಕ್ಸ್ಪ್ಲೇನ್ ದ ಡೆವಲಪ್ಮೆಂಟ್ ಆಫ್ ಲಿಟರೇಚರ್ ಇನ್ ದ ಪೀರಿಯಡ್ ಆಫ್ ರಿನೈಸೆನ್ಸ್ ವಿತ್ ಅನ್ ಎಕ್ಸಾಂಪಲ್. ನವೋದಯದ ಒಂದು ಅವಧಿಯಲ್ಲಿ, ಪುನರುಜ್ಜೀವನದ ಅವಧಿಯಲ್ಲಿ ಸಾಹಿತ್ಯದ ಬೆಳವಣಿಗೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ದ ಆನ್ಸರ್ ಇಸ್ ಡ್ಯೂರಿಂಗ್ ದ ರಿನೈಸೆನ್ಸ್ ಲಿಟರೇಚರ್ ಶಿಫ್ಟೆಡ್ ಇಟ್ಸ್ ಫೋಕಸ್ ಫ್ರಮ್ ದ ರಿಲಿಜಿಯನ್ ಟು ವರ್ಲ್ಡ್ಲಿ ಮ್ಯಾಟರ್ಸ್ ಅಂಡ್ ಹ್ಯೂಮನ್ ನ್ಯಾಚುರಲ್ ಎಮೋಷನ್ಸ್. ನವೋದಯದ ಈ ಒಂದು ಪುನರುಜ್ಜೀವನದ ಒಂದು ಸಮಯದಲ್ಲಿ ಸಾಹಿತ್ಯ ತನ್ನ ಗಮನವನ್ನು ಧರ್ಮದಿಂದ ಲೌಕಿಕ ವಿಷಯಗಳನ್ನು ಮತ್ತೆ ಮಾನವನ ಸಹಜ ಭಾವನೆಗಳಿಗೆ ಬದಲಾಯಿಸಿತು. Writers began using religion European languages instead of Latin for daily life and artistic expressions. ಅಷ್ಟೇ ಅಲ್ಲದೆ ಲೇಖಕರು ದೈನಂದಿನ ಜೀವನ ಮತ್ತು ಕಲಾತ್ಮಕ ಅಭಿವ್ಯಕ್ತಿಗಾಗಿ ಲ್ಯಾಟಿನ್ ಭಾಷೆಯ ಬದಲಿಗೆ ಪ್ರಾದೇಶಿಕ ಯುರೋಪಿಯನ್ ಭಾಷೆಯನ್ನ ಬಳಸಲು ಪ್ರಾರಂಭಿಸಿದರು. ಆನ್ ಎಕ್ಸಾಂಪಲ್ ಈಸ್ ಪೆಟ್ರಾರ್ಕ್. ಇದಕ್ಕೆ ಒಂದು ಪೆಟ್ರಾರ್ಕ್ ಸಹ ಒಂದು ಉದಾಹರಣೆಯಾಗಿದೆ. The father of Renaissance, who wrote the poem Africa in Latin but was most celebrated for his sonnets and poems that contemplated human happiness and sorrow. ಅಷ್ಟೇ ಅಲ್ಲದೆ ಈ ಒಂದು ಪೆಟ್ರಾರ್ಕ್ನ ಒಂದು ಉದಾಹರಣೆ ತಗೊಂಡ್ರೆ, ನವೋದಯದ ಪಿತಾಮಹ ಅಂತ ಹೇಳಿಬಿಟ್ಟು ಕರೆಯಲ್ಪಡುವ ಒಂದು ಪೆಟ್ರಾರ್ಕ್ ಅವರು ಆಫ್ರಿಕಾ ಎಂಬ ಕವಿತೆಯನ್ನು ಲ್ಯಾಟಿನ್ ಭಾಷೆಯಲ್ಲಿ ಬರೆದರು. ಆದರೆ ಮಾನವನ ಸಂತೋಷ ಮತ್ತು ದುಃಖವನ್ನು ಚಿಂತಿಸುವ ಅವನ ಸಾನೆಟ್ಗಳು ಮತ್ತು ಕವಿತೆಗಳಿಗೆ ಹೆಚ್ಚು ಪ್ರಸಿದ್ಧರಾಗಿದ್ದರು. Then other examples include Boccaccio's Decameron and the Shakespeare's numerous tragedies and comedies. ಅಷ್ಟೇ ಅಲ್ಲದೆ ಬೊಕ್ಯಾಶಿಯೋ ಅವರ ಒಂದು ಡೆಕಾಮರನ್ ಆಗಿರ್ಬೋದು, ಶೇಕ್ಸ್ಪಿಯರ್ನ ಹಲವಾರು ದುರಂತಗಳು ಮತ್ತು ಹಾಸ್ಯ ನಾಟಕಗಳು ಸಹ ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು ಅಥವಾ ಇವು ಈ ಒಂದು ಪಟ್ಟಿಗೆ ಸೇರಿವೆ. ನೆಕ್ಸ್ಟ್ ಕ್ವಶನ್ ಇಸ್ ಡಿಸ್ಕ್ರೈಬ್ ದ ಎಫೆಕ್ಟ್ಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಅಂದ್ರೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮವನ್ನು ತಿಳಿಸಿ ಅಂತ. ಆನ್ಸರ್ ಇಸ್ ದ ರೆವಲ್ಯೂಷನ್ ಲೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಫ್ಯಾಕ್ಟರೀಸ್ ವಿಚ್ ಬ್ರಾಟ್ ಡೌನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಮೇಡ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಅವೈಲೇಬಲ್ ಅಟ್ ಲೋ ಪ್ರೈಸಸ್. ಕೈಗಾರಿಕಾ ಕ್ರಾಂತಿಯಿಂದ ಹೊಸ ಕಾರ್ಖಾನೆಗಳ ಸ್ಥಾಪನೆಗೆ ಕಾರಣ ಆಯಿತು. ಇದು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿತು ಮತ್ತೆ ಅಗತ್ಯ ಉತ್ಪನ್ನಗಳನ್ನು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವಂತೆ ಮಾಡಿತು. ಹವೆವರ್ ಇಟ್ ಕಾಸ್ ದ ಕೊಲ್ಯಾಪ್ಸ್ ಆಫ್ ದ ಕಾಟೇಜ್ ಇಂಡಸ್ಟ್ರೀಸ್ ದಟ್ ಕುಡ್ ನಾಟ್ ಕಂಪೀಟ್ ವಿತ್ ದ ಜೈಂಟ್ ಫ್ಯಾಕ್ಟರೀಸ್. ಅಷ್ಟೇ ಅಲ್ಲದೆ ಇದು ಬೃಹತ್ ಕಾರ್ಖಾನೆಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗದಂತಹ ಕೆಲವೊಂದು ಕಾಟೇಜ್ ಇಂಡಸ್ಟ್ರೀಸ್ ಇದೆಯಲ್ಲ, ಕೈಗಾರಿಕೆಗಳ ಕುಸಿತಕ್ಕೆ ಇದು ಕಾರಣ ಆಯಿತು. ಕಾಟೇಜ್ ಇಂಡಸ್ಟ್ರೀಸ್ಗಳು ಅಂತಹ ದೊಡ್ಡ ಬೃಹತ್ ಕೈಗಾರಿಕೆಗಳ ಮುಂದೆ ಕಾಂಪೀಟ್ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಹಾಗಾಗಿಬಿಟ್ಟು ಕಾಟೇಜ್ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಯಿತು ಅಂತಂದರೆ ನಾಶವಾಯಿತು, ಕುಸಿತವಾಯಿತು. ಸೊ ಇನ್ನೂ ಹೆಚ್ಚಿನದಾಗಿ ಮುಂದುವರೆದು ನೋಡಬೇಕು ಅಂತಂದರೆ, socially it led to massive migration from the villages to town and the emergence of the capitalist class which created hostilities and the class conflict between owners and the workers. ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಇದು ಹಳ್ಳಿಗಳಿಂದ ಪಟ್ಟಣಗಳಿಗೆ ದೊಡ್ಡ ಪ್ರಮಾಣದ ವಲಸೆಗೆ ಕಾರಣ ಆಯಿತು. ಮತ್ತೆ ಬಂಡವಾಳಶಾಹಿ ವರ್ಗದ ಹೊರಹೊಮ್ಮುವಿಕೆಗೆ ಕಾರಣ ಆಯಿತು. ಇಲ್ಲಿ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ದ್ವೇಷ ಮತ್ತು ವರ್ಗ ಸಂಘರ್ಷ ಇದು ಸೃಷ್ಟಿಯಾಯಿತು. ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿತು. ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ ಅರ್ಥ ಆದರೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಆ ಒಂದು ಕಮೆಂಟು ನನಗೆ ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಪ್ರೇರಣೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.